ನನ್ನ ಹೆಸರು ಗುರುಮೂರ್ತಿ ಅಂತ, ಮದ್ದೂರಮ್ಮನ ಪ್ರಧಾನ ಅರ್ಚಕರು. ನಾವು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಈ ಇಲ್ಲಿ ದೇವರ ಮದ್ದೂರಮ್ಮನ್ನ ನಾನು ಸುಮಾರು ವರ್ಷಗಳ ಕಾಲ ತಾತ ಮುತ್ತಾತನ ಕಾಲದಿಂದನೂ ಇಲ್ಲಿ ನಡ್ಕೊ ಬಂದಿರೋದು. ಇಲ್ಲಿ ಮದ್ದೂರಮ್ಮನ್ನ ಆಗಿನ ಕಾಲದಲ್ಲಿ ಎತ್ತುರು ಅಡಿಕೆ ಗಾಡೀಲಿ ಬಂದು ಇಲ್ಲಿ ಪಾದ ಊರಿ ಮುಂದಗಡೆ 7 ಸಪ್ತಮಾತೆಯರು 7 ಹೆಜ್ಜೆ ಇಟ್ಟು ಮದ್ದೂರಮ್ಮನವರು ಇದಾದರು, ಇಲ್ಲಿ ಸ್ಥಾಪನೆ ಆದರು ಆಗಿನ ಕಾಲದಲ್ಲಿ. ಇಲ್ಲಿ ವಿಶೇಷ ಪೂಜೆ ಅಂದರೆ ಶುಕ್ರವಾರ ಮಂಗಳವಾರ ಅಮ್ಮನಿಗೆ ವಿಶೇಷ ಪೂಜೆ. ಇಲ್ಲಿ ಹಬ್ಬ ಜಾತ್ರೆ ಎಲ್ಲ ನಡೀತದೆ, ಕೊಂಡ ನಡೀತದೆ. ಕೊಂಡ ಈ ವರ್ಷದಲ್ಲಿ ಏಪ್ರಿಲ್ 15 16ಕ್ಕೆ ಕೊಂಡ, ಆಮೇಲೆ 17ಕ್ಕೆ ಸಿಡಿ, 19ಕ್ಕೆ ಓಕ್ಲಿ, 20ಕ್ಕೆ ಅಮ್ಮನವರು ಮೊಟ್ಮನೆಗೆ ಹೋಗ್ತಾರೆ. ಇದು ಕೊಂಡ ಬಂಡಿ 8 ದಿವಸ ಹಬ್ಬ ನಡೀತದೆ. ಜಾತ್ರೆ ಅವರಿಗೆ ಇಡೀ ಸುತ್ತಳ್ಳಿ ಎಲ್ಲ ಮಾಡ್ತಾರೆ ಇಲ್ಲಿ. ಮತ್ತು ಅಮ್ಮನ ವಿಶೇಷ ಅಂತ ಅಂದರೆ ಬಂದವರಿಗೆ ಯಾವತ್ತೂ ಮೋಸ ಮಾಡೋದಿಲ್ಲ, ಒಳ್ಳೆಯದೇ ಆಯ್ತಾ ಇದೆ. ಇಲ್ಲಿ ಅಮ್ಮನಿಗೆ ಭಕ್ತಾದಿಗಳು ಇಡೀ ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಮಡಿಕೇರಿ ಸೈಡು ಎಲ್ಲ, ತುಮಕೂರು ಅಮ್ಮನಿಗೆ, ಮದ್ದೂರಮ್ಮನಿಗೆ ಒಕ್ಕಲು ತುಂಬ ಜನ ಅವರೇ. ಎಲ್ಲ ದೇವ್ರ ಸೇವೆ ಮಾಡ್ಕೊಂಡು ಹೋಗ್ತಾರೆ, ಬರ್ತಾರೆ. ಎಲ್ಲ ಜಾತ್ರೆ ವಿಶೇಷವಾಗಿ ಎಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಚೆನ್ನಾಗಿ ನಡೀತದೆ. ಆ ರೀತಿಯಾಗಿ ಹಬ್ಬ ಮದ್ದೂರಮ್ಮನವರು ಇಲ್ಲಿ ಮಠಮನೆ ಆಯ್ತು ಊರೊಳಗಡೆ, ಅಲ್ಲಿಂದ ಇಲ್ಲಿ ಬರ್ತಾರೆ. ಅಲ್ಲಿಂದ ಬಂದು ಕೊಂಡ ಆಯ್ತದೆ, ಎಲ್ಲ ಆಯ್ತದೆ. ಇಲ್ಲಿ ಈ ರೀತಿಯಾಗಿ ಅಮ್ಮ ನೆಲೆಕೊಟ್ಕೊಂಡವ್ರೆ. ಅವರು ಪವಾಡಗಳು 1 ಅಲ್ಲ 2 ಅಲ್ಲ, ಸಾವಿರಾರು ಪವಾಡಗಳು, ಇತಿಹಾಸವೇ ಐತೈತಿ ಅಮ್ಮನ ಇತಿಹಾಸದಲ್ಲಿ. ಇವರು 7 ಜನ ಅಕ್ಕ ತಂಗಿಯರು ಎಲ್ಲರೂ ಅವರು ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಇಲ್ಲಿ ಎಲ್ಲಮ್ಮ ತಾಯಿಗೆ ಚಂದ್ರಭಂಡಾರ ಹಾಕ್ಬಿಡೋದು, ಪ್ರತಿಯೊಂದು ಐತೆ ಇಲ್ಲಿ. ಎಲ್ಲ ಹೇಳ್ತಾ ಇದ್ರೆ ಒಂದು ಕಥೆನೇ 1-2 ದಿವಸ ಆಯ್ತದೆ. ಈ ದೇವಸ್ಥಾನ ಯಾವಾಗ ಕಟ್ಟಿದ್ದು? ಅಂದರೆ ಈ ದೇವಸ್ಥಾನ ಕಟ್ಟಿದ್ದು ಅಂದರೆ ಇದೆಲ್ಲ ಅಮ್ಮ ಮನೇಲಿ ನೆಲೆಯಬೇಕು, ಬಿಸಿಲಲ್ಲಿ ಒಣಗಬೇಕು ಅಂತ ಇದಾಯಿತು. ಏನು ಮೇಲ್ಛಾವಣಿ ಏನೂ ಇರಲಿಲ್ಲ. ಏನಪ್ಪ ಅಂದರೆ ಹಂಗೆ ಆವಾಗೆಲ್ಲ ಬರೀ ಸುತ್ತ ಸುಮಾರು ಇದು ಹೇಳಬೇಕು ಅಂದರೆ ಸುಮಾರು ಒಂದು 200-300 ವರ್ಷದ ಇತಿಹಾಸನೇ ಇದೆ ಇಲ್ಲಿ ಹೇಳೋಕ್ಕೆ. ಅದು ಮಠಮನೆ ಊರೊಳಗಡೆ ಐತೆ. ಅಲ್ಲಿ ಪ್ರೆಸ್ಟು ಕೊಂಡ ಏನಿರಲಿಲ್ಲ. ಬಂದು ಅಮ್ಮ ಇಲ್ಲಿ ನೆಲಗಟ್ಟುಕತ್ತಲೆ ಮಡಿಕೇರಿ ಸೈಡಿಂದ ಬಂದದ್ದು, ಕೊಡಗು ಮುದ್ದಮ್ಮ ಅಂತ ಕೊಡಗು ಈ ಕಡೆಯಿಂದ ಬಂದದ್ದು ವಿಶೇಷವಾಗಿ. ಇಲ್ಲಿ ಕೆರೆ ಐತೆ, ಮದ್ದೂರಮ್ಮನ ಕೆರೆ ಅಂತ. ಇಲ್ಲಿ ದೇಸಹಳ್ಳಿ ಹತ್ರ, ಇಲ್ಲಿಂದ 3 ಕಿಲೋಮೀಟ್ರ್ ಆಯ್ತದೆ. ಹಾಗಾಗಿ ವಿಶೇಷವಾಗಿ ಜಾತ್ರೆಗಳು ಅಲ್ಲೆಲ್ಲ ಹೋಗ್ತಾ ಇರ್ತೀವಿ, ಎಲ್ಲ ಜೋರು ತಗೊಂಡು ಹೋಗ್ತಾ ಇರ್ತೀವಿ. ಆಮೇಲೆ ಯಾರಾದರೂ ಇಲ್ಲಿ ತುಂಬ ಹೆಸರುವಾಸಿಯಾಗಿರೋರು ಈ ದೇವ್ರ ಒಕ್ಕಲು ನೋಡಿದಾರ? ಅವರೇ MLC ಪುಟ್ಟಣ್ಣವ್ರು ಅವರೇ, ಬೇಜನ್ ಜನ ಅವರೇ. ಅವರು ಹೆಂಗಿಗೆ ಅವ್ರಿಗೂ ಮನೆ ದೇವರು. ಮತ್ತು SM ಕೃಷ್ಣ ಅವರು ಅತಿ ಹೆಚ್ಚಾಗಿ ಮುಖ್ಯಮಂತ್ರಿಗಳಾದಂಥ ಅವ್ರಿಗೂ ಇಲ್ಲಿ ಮನೆ ದೇವರೇ. ಬಾಲೇಶ್ವರ ಮದ್ದೂರಮ್ಮ ಇವರೆಲ್ಲ ಇಲ್ಲಿ SL ಕೃಷ್ಣವ್ರದ್ದು. ಮತ್ತು ಎಲ್ಲರೂ ಸುಮಾರು ಮಹಾರಾಜರ ಮನೆಯವರು ಬರ್ತಾರೆ. ಅವ್ರ ಮನೇಲಿ ಆಗಿದ್ದ ಕಾಲದಲ್ಲಿ ಏನೇ ಮದುವೆ ಕಾರ್ಯ ಶುಭ ಕಾರ್ಯ ನಡೆದ್ರೆ ಅವರು ಮಡ್ಲಕ್ಕಿ ತಂದು ಅಮ್ಮನವ್ರಿಗೆ ಸಲ್ಯ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೋಗೋರು ಮಹಾರಾಜರ ಮನೆ ಅಂತ. ಈಗ ಸ್ವಲ್ಪ ಕಮ್ಮಿ. ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡ್ತಾರಲ್ಲ ಕೆಲವು ಅರ್ಚಕರೆಲ್ಲ, ಅಮ್ಮನಪ್ಪನವ್ರೆ ಬೇಜಾನ್ ಅವ್ರೆ ಅಮ್ಮನಿಗೆ. ಇದು ಜನ ಅಂತ ಅಲ್ಲ, ಎಲ್ಲ ಒಂದೇ ಈ ಅಮ್ಮನದು. ಜನರು ಏನು ಸೇವೆ ಮಾಡ್ಬೋದು ಇಲ್ಲಿ ಬಂದು ದೇವಿಗೆ ಅಮ್ಮನ ಹರಕೆ ಮಾಡ್ತಾ ಮತ್ತು ಮದುವೆ ಮಕ್ಕಳಿಂದ ಇರೋ ಮತ್ತು ಮನೆ ಪತ್ತೂರು ಒಂದು ಅಮ್ಮನಿಗೆ ಮರಿಗೆ ಒಪ್ಪಿಸಿ ಲಚ್ಚನಕ್ಕೆ ಊಟ ಹಾಕಿ ಹೋಗ್ತಾರೆ. ಬರ್ತಾರೆ ಸಾರೆ ಶುಕ್ರವಾರ ಮಂಗಳವಾರ ಭಾನುವಾರ 3 ದಿವಸನೂ ಇಲ್ಲಿ ಭಕ್ತಾದಿಗಳು ಬಂದು ದೇವ್ರ ಸೇವೆ ಮಾಡ್ತಾರೆ. ಮರಿ ಬಡ್ದು ದೇವ್ರ ಸೇವೆ ಮಾಡ್ಕೊಂಡಿರ್ತಾರೆ.